ಮಾಡ್ತೀರಿ ಹಲೋ ಮೇಡಮ್ ಸಮಸ್ತ ನಾಡಿನ ಜನತೆಗೆ ಹೋಳಿ ಹುಣ್ಣಿ ಹಬ್ಬದ ಶುಭಾಶಯ ತಿಳಿಸುತ್ತಾ ಇವತ್ತು ನಮಗೇನು ಒಂದು ದುಃಖದ ಸಂಗತಿಯಪ್ಪ ಅಂದ್ರೆ ಈ ಕರ್ನಾಟಕ ಸರ್ಕಾರದವರಾಗಿರ್ಬೋದು ಈ ಅಧಿಕಾರಿಗಳಾಗಿರ್ಬೋದು ನಮ್ಮ ಹಿಂದೂಗಳ ಪವಿತ್ರ ಹಬ್ಬ ದಿನಗಳನ್ನೇ ಈ ಎಕ್ಸಾಮ್ಗಳು ಯಾಕೆ ಇರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಕ್ಸಾಮ್ ಮಾಡ್ರಿ ನೀವು ಒಂದಿನ ಮುಂದಕ್ಕೆ ಹೊರಿಸ್ಬೇಕು. ಯಾಕಂದ್ರೆ ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಭಾವನೆಯಿಂದ ಈ ಹೋಳಿ ಹುಣ್ಣಿ ಆಡ್ತೀವಿ. ಆದ್ರೂ ಕೂಡ ಇವತ್ತು ಎಕ್ಸಾಮ್ ಇಟ್ಟಿದ್ದಾರೆ SSLC ಎಕ್ಸಾಮು. ಇವತ್ತು ನೋಡ್ಬೋದು ನಮ್ಮ ಹಿಂದೂಗಳ ಹಬ್ಬಗಳು ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಬಣ್ಣಾಡದೆ ಬಂದಿದ್ದಾರೆ. ಇದು ಪವಿತ್ರ ಹಬ್ಬ, ಎಲ್ಲರೂ ಬಣ್ಣಾಡಬೇಕು. ಒಂದು ಪ್ರೀತಿಯಿಂದ ಭಾವನೆಗಳಿಂದ ಅಣ್ಣ ತಂಗಿ ಅಂತ ಬಣ್ಣ ಹಚ್ಚಿ ಸಂಭ್ರಮ ಮಾಡ್ತೀವಿ. ಇವತ್ತು ಇದನ್ನು ಮುಚ್ಚಾಕ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ಹೋಳಿ ಹುಣ್ಣಿ ದಿನ ಒಂದು ಯಾವತ್ತೂ ಇದೆ, ವರ್ಷ ಇದೆ ಹೋಳಿ ಹುಣ್ಣಿ ದಿನನೇ SSLC ಎಕ್ಸಾಮ್ ಇಡ್ತಾರೆ. ಇದು ಮುಂದಿನ ದಿನಮಾನಗಳಲ್ಲಿ ಚೇಂಜ್ ಆಗಬೇಕು. ಯಾಕಂದ್ರೆ ಎಲ್ಲರೂ ಸಂಭ್ರಮದಿಂದ ಈ ಬಣ್ಣವನ್ನು ನಾವು ಆಚರಣೆ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹೆಂಗಿದೆಯಪ್ಪ ಅಂದ್ರೆ ಎಲ್ಲರೂ ಪಾಲಕರು ತಮ್ಮ ಮಕ್ಕಳ ಜೊತೆ ಈ ಹೋಳಿ ಹುಣ್ಣಿ ಸಂಭ್ರಮವನ್ನು ಆಚರಣೆ ಮಾಡ್ಬೇಕಂತಿದ್ದಾರೆ. ಆದ್ರೆ ಈ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಳಿ ಹುಣ್ಣಿ ದಿನ SSLC ಎಕ್ಸಾಮ್ ಇಟ್ಟರೆ ತಾಯಿ ತಂದೆಗೆ ಗೊಂದಲ ಇರುತ್ತೆ, ನನ್ನ ಮಗಳು ಹೆಂಗ್ ಎಕ್ಸಾಮ್ ಬರುತ್ತೆ ಅಂತ. ಈ ಮುಂದಿನ ದಿನಮಾನಗಳಲ್ಲಿ ಈ SSLC ಎಕ್ಸಾಮ್ ದಿನ ಅಲ್ಲ, ಯಾವುದೇ ನಮ್ಮ ಹಿಂದೂ ಹಬ್ಬ ದಿನ ಈ ಎಕ್ಸಾಮ್ ಅನ್ನು ಮುಂದೂಡಿಸಬೇಕು. ಇಲ್ಲ ಒಂದಿನ ಹಿಂದೆ ಇರಬೇಕು. ಮುಂದಿನ ಇರ್ಲಿಲ್ಲ ಅಂದ್ರೆ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಹಿಂದೂ ಹಬ್ಬ ದಿನನೇ ಯಾಕೆ ಇದು ಅಂತ. ಇವತ್ತು ಶುಕ್ರವಾರ ದಿನ ಏನೋ ಇದ್ರೆ ನಮಾಜ್ ಇದ್ರೆ ಅವತ್ತಿನ ದಿನ ಸ್ಕೂಲೇ ಸೂಟಿ ಕೊಡ್ತೀರಾ, ಮತ್ತೆ ನಮ್ಮ ಹಿಂದೂಗಳ ಹಬ್ಬ ದಿನ ಯಾಕೆ ಎಕ್ಸಾಮ್ ಇಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಗೊಂದಲ ಮೂಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಈ ತರ ಆಗಬಾರ್ದು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮರಿಯಪ್ಪ, ಅಮರಾವತಿ, ಹಿಂದೂ ಹೋರಾಟಗಾರ, ಕಲಬುರಗಿ. ಜೈ ಶ್ರೀರಾಮ್ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಹಿಂದೂ ಯುವಕರು ಹಾಗೂ ನಮ್ಮ ಅಕ್ಕ ತಂಗಿಯವರಿಗೂ ನಮಸ್ಕಾರ. ಹಾಗೂ ನಾನು ಹೇಳೋದೇನಂತಂದರೆ ನಮ್ಮ ಇವತ್ತು ಹೋಳಿ ಹಬ್ಬದ ಎಲ್ಲರಿಗೂ ಶುಭ ಕೋರುತ್ತೇನೆ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಈ ಸರ್ಕಾರ ಬಂದಾಗ ಹೇಳಿದೆ ಒಂದು ನಾಚಿಕೆ ಅಂತ ವಿಷಯ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಒಂದು ನಾಚಿಕೆ ವಿಷಯ. ಯಾಕಂತಂದರೆ ನಮ್ಮ ಹೋಳಿ ಹಬ್ಬ ಅಂತಂದರೆ ಏನು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೋಳಿ ಹಬ್ಬ ಯಾವ ಪ್ರಕಾರ ಆಚರಿಸ್ತಾರೆ ಅಂದರೆ ಏನು ಒಂದು ನಮ್ಮ ಹಿಂದೂ ಸಂಸ್ಕೃತಿ ಏನು ಸನಾತನ ಧರ್ಮ ಅಂತ ಏನು ಬಂದಿದೆ ಅದಕ್ಕೆ ಈ ಸರ್ಕಾರಗಳು ಬಂದಾಗ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ನಾನು ಹೇಳೋದೇನಂತಂದರೆ ಇಂಥ ಹೋಳಿ ಹಬ್ಬ ದಿವಸ ಕೂಡ ನಮ್ಮ ಎಕ್ಸಾಮ್ ಏನಂತಂದರೆ ನಮ್ಮ ಅಕ್ಕ ತಂಗಿರು ತಾಯಿ ತಂದಿರು ಹಾಗೂ ಎಲ್ಲರೂ ಏನು ನಮ್ಮ ಸಂಸ್ಕೃತಿ ಮರಿಬೇಕು ಅಂತ ಈ ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ನಮಗನ್ನಿಸುತ್ತೆ. ಯಾಕಂದರೆ ವರ್ಷಗಳಂತ ನೋಡ್ತಾ ಬಂದಿದ್ದೀವಿ ಏನಂತಂದರೆ ಇದೇ ಹೋಳಿ ಹಬ್ಬ ದಿವಸ ಎಕ್ಸಾಮ್ ಅದೇ ಒಂದು ಡೇಟ್ ಎಕ್ಸಾಮ್ ಅಂತ ಆಗ್ಬೋದಿಲ್ಲ ಒಂದು ದಿವಸ ಏನು ಯಾಕಂದರೆ ನಮ್ಮ ಅಕ್ಕ ತಂಗಿ ನಮ್ಮ ತಾಯಿ ತಂದೆಯವರು ಏನೋ ಹೋಳಿ ಹಬ್ಬ ಆಚರಿಸಿದ್ರೂ ಅವ್ರಿಗೇನು ಎಕ್ಸಾಮ್ ಕೊಡಬೇಕು ಏನೋ ಹೋಳಿ ಹಬ್ಬ ಆಚರಿಸ್ಬೇಕು ಅವರು. ಅದಕ್ಕೆ ನಾನು ಕೇಳ್ಕೋಬೇಕಂತಂದರೆ ಇದು ಒಂದೇ ವಿಷಯ. ಈ ಸರ್ತಿ ಆಯಿತು ಮುಂದಿನ ದಿನಗಳಲ್ಲಿ ಈ ಥರ ಏನೂ ಆಗಬಾರ್ದು. ಸರ್ಕಾರ ಯಾವುದ್ಯಾಕೆ ಇರಲಿ ನಮ್ಮ ಹಿಂದೂ ಸಂಸ್ಕೃತಿ ಇದೆ ಹಿಂಗೆ ಮುಂದುವರುತ್ತೆ. ಅದಕ್ಕೋಸ್ಕರ ನಾವು ಇನ್ನೊಂದು ಹೇಳಬೇಕೇನಂತ ಹಾಗೂ ಇದೇ ಥರ ಬೇರೆ ರಾಜ್ಯಗಳಲ್ಲಿ 5 ದಿವಸ ಕೂಡ ಗೋರ್ಮೆಂಟ್ ರಜೆ ಕೊಡುತ್ತೆ. ಅದಕ್ಕೆ ಈ ಸರ್ತಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಏನಿದು 1-2 ದಿವಸ ರಜೆ ಕೊಡೋಪ್ಲೇ ಇಲ್ಲ ಏನಿಲ್ಲ. ಹಾಗೂ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿವೆ. ಅದಕ್ಕೆ ನಾ ಕೇಳ್ಕೋಬೇಕಂತಂದರೆ ಏನಂತಂದರೆ ಮುಂದಿನ ದಿನಗಳಲ್ಲಿ ಈ ಥರ ಏನೂ ನಡಿಬಾರ್ದು. ಯಾಕಂತ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕಂತಂದರೆ ನಾವು ಇದು ಅಷ್ಟೆಲ್ಲ ಇದೆ ಅಂತಿಲ್ಲ. ಬೇರೆ ಯಾವುದೇ ಇತ್ತಂದ್ರೂ ಯಾವುದೇ ಸರ್ಕಾರ ಇರಲಿ ಮುಂದಿನ ಸರ್ಕಾರ ನಾ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಥರ ಏನೂ ಆಗಬಾರ್ದು. ಅದಕ್ಕೆ ಹೇಳ್ತೀವಿ. ಈ ದೀಪಾವಳಿ ಹಬ್ಬದ ಮಾತು ಹೇಳ್ಬೇಕೇನಂತಂದರೆ ನಾನೊಬ್ಬನ ಹೇಳೋದ್ಲಿಂತ ಏನು ಆಗಂಗಿಲ್ಲ. ಅದಕ್ಕೆ ನಮ್ಮ ಎಲ್ಲ ಎಷ್ಟು ಕಾರ್ಯಕರ್ತರಿದ್ದಾರೆ ನಮ್ಮ ಹಿಂದೂ ಸಂಘಟನೆಗಳು ಎಲ್ಲರದು ಇದ್ರ ಬಗ್ಗೆನಾಗ ಧ್ವನಿ ಎತ್ತಬೇಕು. ಅದಕ್ಕೋಸ್ಕರ ಮುಂದಿನ ವರ್ಷಗಳಲ್ಲಿ ಇದೇ ಥರ ಏನು ಆಗಬಾರ್ದು. ಅದಕ್ಕೆ ಹೇಳೋದೇನಂತಂದರೆ ನಮ್ಮ ಎಲ್ಲ ಸಂಘಟನೆ ಎಲ್ಲ ಹಿಂದೂ ಪರ ಸಂಘಟನೆ ಹಿಂದೂ ಕಾರ್ಯಕರ್ತರು ಎಲ್ಲರೂ ಧ್ವನಿ ಎತ್ತಬೇಕಂತೇಳಿ ಕೇಳ್ಕೊತೀನಿ. ಮತ್ತೊಮ್ಮೆ
ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಕ್ಕ ತಂಗಿದವರಿಗೂ ಒಳ್ಳೆಯ